Hi, hello, namaskara. Welcome to Winner of Commerce UGC NET Paper 1 June 2024. Unit number 2 Research Aptitude. So this video is useful for who are the preparing for the UGC NET in June 2024. Please watching this video continue. Already I have discussed about syllabus. Paper 1 ಇಟ್ಟಿರ್ತಕ್ಕಂಥ ಯೂನಿಟ್ ನಂಬರ್ 2 ಆಗಿರ್ತಕ್ಕಂಥ ರಿಸರ್ಚ್ ಅಪ್ಟಿಟ್ಯೂಡ್ ಸಿಲೆಬಸ್ ಅನ್ನು ನಾನು ಆಲ್ರೆಡಿ ಪ್ರಿವಿಯಸ್ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಿಸರ್ಚ್ ಮೀನಿಂಗ್, ಅಬ್ಜೆಕ್ಟಿವ್ಸ್, ಟೈಪ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾ ಇವತ್ತಿನ ಕ್ಲಾಸ್ನಲ್ಲಿ ಇನ್ ಡೆಪ್ತ್ ಆಗಿ ಹೇಳ್ತಿದ್ದೇನೆ. ಅದೇ ರೀತಿಯಾಗಿ ಪೇಪರ್ 2 ಆಗಿರ್ತಕ್ಕಂಥ ಕಾಮರ್ಸ್ ಯೂನಿಟ್ ನಂಬರ್ 5 ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಥಡ್ಸ್ ಒಳಗೆ ಇವತ್ತಿನ ಕ್ಲಾಸ್ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ರಿಸರ್ಚ್ ಆ್ಯಂಡ್ ಟೈಪ್ಸ್ ಅನ್ನ ಸ್ಟಡಿ ಮಾಡೋಣ. ಮೊದಲನೇದಾಗಿ ಮೀನಿಂಗ್ ಆಫ್ ರಿಸರ್ಚ್. ವಾಟ್ ಈಸ್ ರಿಸರ್ಚ್? ರಿಸರ್ಚ್ ಅನ್ನೋದು ಎರಡು ವರ್ಡ್ಗಳನ್ನು ಒಳಗೊಂಡಿದೆ, ರೀ ಆ್ಯಂಡ್ ಸರ್ಚ್. Two words, especially re and search, are included in the term research. Generally speaking, the word re and search. Re means again and search means to find out. Both merge mean to find out something. So, research ಅನ್ನೋದು ಎರಡು ಶಬ್ದಗಳಿಂದ ಒಳಗೊಂಡಿದೆ, ರೀ ಆ್ಯಂಡ್ ಸರ್ಚ್. ರೀ ಮೀನ್ಸ್ ಅಗೇನ್, ಸರ್ಚ್ ಮೀನ್ಸ್ ಟು ಫೈಂಡ್ ಔಟ್. ಇವನ್ನ ಎರಡನ್ನು ಮರ್ಜ್ ಮಾಡಿದಾಗ ನಾವು ಏನು ಮಾಡ್ತೇವಂದ್ರೆ ಟು ಫೈಂಡ್ ಔಟ್ ಸಮಥಿಂಗ್, ಏನೋ ಹೊಸದನ್ನ ನಾವು ಅನ್ವೇಷಣೆ ಮಾಡೋದು ಅಥವಾ ಏನೋ ಒಂದು ಹೊಸದನ್ನ ನಾವೇನು ಫೈಂಡ್ ಮಾಡೋದನ್ನ ನಾವೇನಂತೀವಿ ರಿಸರ್ಚ್ ಅಂತ ಕರಿತೀವಿ. ಸೊ ರಿಸರ್ಚ್ ಸ್ಟಾರ್ಟ್ ವಿತ್ ದ ಎಕ್ಸಿಸ್ಟಿಂಗ್ ಪೀಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ಎಂಡ್ಸ್ ವಿತ್ ದ ನ್ಯೂ ಪೀಸ್ ಆಫ್ ಇನ್ಫಾರ್ಮೇಶನ್ ಇಸ್ ಕಾಲ್ಡ್ ಆಸ್ ರಿಸರ್ಚ್. ರಿಸರ್ಚ್ ಅನ್ನೋದು ಯಾವ ರೀತಿಯಾಗಿ ಸ್ಟಾರ್ಟ್ ಆಗ್ತದೆ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರತಕ್ಕಂತ ಪೀಸ್ ಆಫ್ ಇನ್ಫಾರ್ಮೇಶನ್ ಇಂದ ಸ್ಟಾರ್ಟ್ ಆಗ್ತತಿ. ಅದೇ ರೀತಿಯಾಗಿ ಇದು ಯಾವ ರೀತಿಯಾಗಿ ಎಂಡ್ ಆಗ್ತದೆ ಅಂದ್ರೆ ಇಟ್ ಮೀನ್ಸ್ ಸಂಶೋಧನೆ ಅನ್ನೋದು ಯಾವ ರೀತಿಯಾಗಿ ಎಂಡ್ ಆಗ್ತದೆ ಅಂದ್ರೆ ನ್ಯೂ ಪೀಸ್ ಆಫ್ ಇನ್ಫಾರ್ಮೇಶನ್ ಇಂದ ಎಂಡ್ ಆಗ್ತದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ರಿಸರ್ಚ್ ಮೀನ್ಸ್ ಟು ಅಬ್ಸರ್ವ್ ದ ಫಿನಾಮಿನಾ ಅಗೇನ್ ಅಂಡ್ ಅಗೇನ್ ಫ್ರಮ್ ದ ಡಿಫ್ರೆಂಟ್ ಡೈಮೆನ್ಷನ್. ರಿಸರ್ಚ್ ಮೀನ್ಸ್ ಚಾಲೆಂಜಸ್ ದ ಸ್ಟೇಟಸ್ ಕೋಡ್. ರಿಸರ್ಚ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಫೆನಾಮಿನಾ ಬಗ್ಗೆ ಅಬ್ಸರ್ವ್ ಮಾಡೋದು, ಅಗೇನ್ ಅಂಡ್ ಅಗೇನ್ ಅಬ್ಸರ್ವ್ ಮಾಡಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಡೈಮೆನ್ಷನ್ ಮುಖಾಂತರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಒಂದು ಹೊಸ ಇನ್ಫಾರ್ಮೇಶನ್ ಅನ್ನ, ಹೊಸ ಔಟ್ಕಮ್ ಅನ್ನ ಕೊಡೋದನ್ನ ನಾವೇನಂತೀವಿ ರಿಸರ್ಚ್ ಅಂತ ಕರಿತೇವಿ. ದ ಕ್ರಿಯೇಷನ್ ಆಫ್ ನ್ಯೂ ನಾಲೆಜ್ ಅಂಡ್ ದ ಯೂಸ್ ಆಫ್ ಎಕ್ಸಿಸ್ಟಿಂಗ್ ನಾಲೆಜ್ ಇನ್ ನ್ಯೂ ಅಂಡ್ ಕ್ರಿಯೇಟಿವ್ ವೇ. ಸೊ ಟು ಜನರೇಟ್ ನ್ಯೂ ಕಾನ್ಸೆಪ್ಟ್, ಮೆಥಡ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ನ್ಯೂ ಟೆಕ್ನಾಲಜೀಸ್, ಇಟ್ ಮೀನ್ಸ್ ನ್ಯೂ ಟೆಕ್ನಿಕ್ಸ್ ಇಸ್ ಕಾಲ್ಡ್ ಆಸ್ ರಿಸರ್ಚ್. ರಿಸರ್ಚ್ ಅನ್ನೋದು ನ್ಯೂ ನಾಲೆಜ್ ಅನ್ನ ಕ್ರಿಯೇಷನ್ ಮಾಡ್ತತಿ. ಯಾವ ರೀತಿ ಅಂದ್ರೆ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ನ್ಯೂ ನಾಲೆಜ್, ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ನಾಲೆಜ್ ಅನ್ನ ಯೂಸ್ ಮಾಡ್ಕೊಂಡು ನ್ಯೂ ಒಂದು ಕಾನ್ಸೆಪ್ಟ್ ಗಳಾಗಿರ್ಬೋದು, ನ್ಯೂ ಮೆಥಡಾಲಜಿಗಳಾಗಿರ್ಬೋದು, ಅದೇ ರೀತಿಯಾಗಿ ನ್ಯೂ ಟೆಕ್ನಿಕ್ಸ್ ಗಳಾಗಿರ್ಬೋದು, ಅದೇನ್ ಮಾಡ್ತತಿ ಕ್ರಿಯೇಷನ್ ಮಾಡಿ ಒಂದು ಪರ್ಟಿಕ್ಯುಲರ್ ಒಂದು ಫೆನಾಮಿನಾಗೆ ಸೊಲ್ಯೂಷನ್ ಕೊಡಕ್ಕೆ ರಿಸರ್ಚ್ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಸೊ ಇಟ್ ಈಸ್ ದ ಬ್ರಾಂಚ್ ಆಫ್ ನ್ಯೂ ನಾಲೆಜ್ ಅಂತ ಹೇಳ್ತೀವಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ನಾಲೆಜ್ಗೆ ನ್ಯೂ ನಾಲೆಜ್ ಅನ್ನ ಆಡ್ ಮಾಡೋದನ್ನ ನಾವು ಹೇಳ್ತೀವಿ ರಿಸರ್ಚ್ ಅಂತ ಕರಿತೀವಿ. ನೆಕ್ಸ್ಟ್ ರಿಸರ್ಚ್ ಎಕ್ಸ್ಪಾಂಡ್ ನೋಡೋಣ. ಆರ್ ಅಂದ್ರೆ ರ್ಯಾಷನಲ್ ವೇ ಆಫ್ ಥಿಂಕಿಂಗ್. ರಿಸರ್ಚ್ ಅನ್ನೋದು ಒಂದು ರ್ಯಾಷನಲ್ ವೇ ಆಫ್ ಥಿಂಕಿಂಗ್ ಪ್ರೊವೈಡ್ ಮಾಡ್ತದೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡಿದೇವೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಕೊಡೋದು ರಿಸರ್ಚ್ ಅದ ಮೇನ್ ಒಂದು ಥೀಮ್ ಆಗಿರುತ್ತೆ. ಸೊ ಯಾವ ರೀತಿಯಾಗಿ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕಂಡುಕೋಬೇಕು, ಯಾವ ರೀತಿಯಾಗಿ ನಾವು ಸೋರ್ಸಸ್ ಅನ್ನ ಕಲೆಕ್ಟ್ ಮಾಡಬೇಕು, ಯಾವ ರೀತಿಯಾಗಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಅದಕ್ಕೆ ಡಾಟಾನ ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡಿ ನಾವು ಪರ್ಟಿಕ್ಯುಲರ್ ಒಂದು ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಡಬೇಕು. ಸೊ ದೀಸ್ ಆರ್ ದಿ ಮೇನ್ ಏನದ ಥೀಮ್ ಆಫ್ ರಿಸರ್ಚ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಇಟ್ ಈಸ್ ಅ ರ್ಯಾಷನಲ್ ವೇ ಆಫ್ ಥಿಂಕಿಂಗ್. ನೆಕ್ಸ್ಟ್ ಇ ಅಂದ್ರೆ ಎಕ್ಸ್ಪರ್ಟ್ ಅಂಡ್ ಎಕ್ಸಾಸ್ಟಿವ್ ಟ್ರೀಟ್ಮೆಂಟ್. ಅಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಪ್ರಾಬ್ಲಮ್ ಬಗ್ಗೆ ನಾವು ಏನು ಸಮಸ್ಯೆಯನ್ನ ಕೈಗೊಂಡಾಗ ರಿಸರ್ಚ್ ಅನ್ನ, ಸಂಶೋಧನೆ ಅಥವಾ ರಿಸರ್ಚ್ ಅನ್ನ ಕೈಗೊಂಡಾಗ ಅದ್ರ ಬಗ್ಗೆ ನಾವು ಎಕ್ಸ್ಪರ್ಟ್ ಆಗ್ತೇವೆ. ಬಿಕಾಸ್ ಆಫ್ ಆಲ್ರೆಡಿ ಇರ್ತಕ್ಕಂಥ ರಿವ್ಯೂ ಆಫ್ ಲಿಟ್ರೇಚರ್ನ ಓದೋದಾಗಿರ್ಬೋದು, ಮತ್ತು ಅದ್ರ ಬಗ್ಗೆ ಹೊಸ ಹೊಸ ಅನ್ವೇಷಣೆ ಮಾಡೋದಾಗಿರ್ಬೋದು, ಹೊಸ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದ್ರಿಂದ ಸೊ ಒಂದು ಸಬ್ಜೆಕ್ಟ್ ಬಗ್ಗೆ ನಾವೇನಾಗ್ತೀವಿ ಇನ್ ಡೆಪ್ತ್ ನಾಲೆಜ್ ಬರೋದ್ರಿಂದ ಸಬ್ಜೆಕ್ಟ್ ಬಗ್ಗೆ ನಾವು ಒಂದು ಟಾಪಿಕ್ ಬಗ್ಗೆ ಒಂದು ಏನು ಪ್ರಾಬ್ಲಮ್ ಇರುತ್ತಲ್ಲ ಅದ್ರ ಬಗ್ಗೆ ನಾವೇನ್ ಮಾಡ್ತೇವಿ ಎಕ್ಸ್ಪರ್ಟ್ ಆಗ್ತೇವಿ. ಮತ್ತು ಅದಕ್ಕೆ ಅದ ಏನಾದ ಪ್ರಾಬ್ಲಮಿಗೆ ಒಂದು ಎಕ್ಸಾಸ್ಟ್ನೆಸ್ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ಒಂದು ಬೆಸ್ಟ್ ಔಟ್ಕಮ್ ಅನ್ನ, ಬೆಸ್ಟ್ ಒಂದು ಸೊಲ್ಯೂಷನ್ ಕೊಡಕ್ಕೆ ನಾವು ಏಬಲ್ ಆಗ್ತೇವೆ. ಒಂದು ಪರ್ಟಿಕ್ಯುಲರ್ ಆಗಿ ಎಕ್ಸಿಸ್ಟಿಂಗ್ ನಾಲೆಜ್
ಎಕ್ಸಿಸ್ಟಿಂಗ್ ಲಿಟ್ರೇಚರ್ನ ಓದಿದಾಗ ನಮಗೆ ಏನು ಮಾಡಬೇಕು, ಸಂಶೋಧನೆ ಒಳಗೆ ಯಾವ ರೀತಿ ಅದನ್ನು ಬದಲಾವಣೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಕ್ರಿಯೇಟಿವಿಟಿ ಆಗಿ ನಾವು ಅದನ್ನು ಸಂಶೋಧನೆ ಮಾಡಬೇಕು, ಸೊ ಯಾವ ರೀತಿಯಾಗಿ ಸೊಲ್ಯೂಷನ್ ಕೊಡಬೇಕು, ಅವಾಗ ನಾವು ನಮಗೆ ಏಬಲ್ ಆಗ್ತೇವೆ ಒಂದು ಪರ್ಟಿಕ್ಯುಲರ್ ಒಂದು ಸಂಶೋಧನೆಗೆ ಕೈಗೊಂಡಾಗ ಅದ್ರ ಯಾವ ರೀತಿಯಾಗಿ ಸೊಲ್ಯೂಷನ್ ಕೊಡಬೇಕು ಅಂತೇಳಿ ಅನ್ನೋಕೆ ನಮ್ಗೆ ರಿಸರ್ಚ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಇಟ್ ಈಸ್ ಎ ಕ್ರಿಟಿಕಲ್ ವೇ ಆಫ್ ಥಿಂಕಿಂಗ್ ಅಥವಾ ವೇ ಆಫ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಸರ್ಚ್ ಆ್ಯಂಡ್ ಸೊಲ್ಯೂಷನ್, ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ರಿವ್ಯೂ ಆಫ್ ಲಿಟ್ರೇಚರ್ನ ಓದಿ ಆಮೇಲೆ ಒಂದು ಅಬ್ಜೆಕ್ಟಿವ್ಸ್ಗಳು ನಾವು ಕ್ರಿಯೇಟಿವ್ ಮಾಡ್ಬೇಕು. ಆ ಅಬ್ಜೆಕ್ಟಿವ್ ತಕ್ಕಂಗೆ ಏನು ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು. ರಿಸರ್ಚ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋದ ಮೇನ್ ಅಬ್ಜೆಕ್ಟಿವ್ಸ್ ರಿಸರ್ಚ್ ಆಗಿರೋದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಎಕ್ಸಾಕ್ಟ್ನೆಸ್ ಇರ್ತದೆ ಇಲ್ಲಿ, ಅನ್ಬಯಾಸ್ ಅಲ್ಲಿ ಇಟ್ ಮೀನ್ಸ್ ಇಲ್ಲಿ ಬಯಾಸ್ ಇರೋದಿಲ್ಲ, ಯಾವುದೇ ರೀತಿಯಾಗಿ ಫ್ಲೆಗರಿಸಮ್ ಇರೋದಿಲ್ಲ, ಯಾವುದೇ ರೀತಿಯಾಗಿ ಅನ್ಎಥಿಕಲ್ ಆಗಿರ್ತಕ್ಕಂಥ ಆಕ್ಟಿವಿಟೀಸ್ ಇನ್ವಾಲ್ವಿಂಗ್ ಆಗಿರೋದಿಲ್ಲ ಎಲ್ಲಿ ರಿಸರ್ಚ್ ಒಳಗೆ. ಇದು ಒಂದು ಎಕ್ಸಾಕ್ಟ್ನೆಸ್ ಆನ್ಸರ್ನ ಕೊಡಬೇಕಾಗತಿ. ಸೊ ನಾವು ಯಾವ ರೀತಿಯಾಗಿ ಡಾಟಾವನ್ನು ಕಲೆಕ್ಟ್ ಮಾಡಿದ್ವಿ ಅದೇ ರೀತಿಯಾಗಿ ಎಕ್ಸಾಕ್ಟ್ನಾಗ ಆನ್ಸರ್ ನಾವು ಕೊಟ್ಟು ಅಂದ್ರೆ ಸೊ ಅದರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸನ್ನು ನಾವು ಮುಂದೆ ಫೇಸ್ ಮಾಡೋಕ್ಕಾಗೋದು ಇದು ಫೇಸ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ನಾವು ಅದನ್ನ ಏನಿರ್ತೈತೆ ಅದು ಎವಿಡೆನ್ಸ್ ಮುಖಾಂತರ ಒಂದು ಈಚ್ ಆ್ಯಂಡ್ ನಾವು ಈ ಡಾಟಾವನ್ನು ಕಲೆಕ್ಟ್ ಮಾಡೋದ್ರಿಂದ ಹಿಡಿದು ನಾವು ಡಾಟಾ ಎನಾಲಿಸಿಸ್ ಮಾಡೋದವರೆಗೂ ಕೂಡ ಯಾವ ರೀತಿಯಾಗಿ ನಾವು ಸಿಸ್ಟಮೆಟಿಕ್ ವ್ಯೂ ಒಳಗೆ ಸ್ಟಡಿ ಮಾಡಿರ್ತಾವಲ್ಲ ಅದಕ್ಕೆ ಈಚ್ ಆ್ಯಂಡ್ ಎವ್ರಿ ಎವಿಡೆನ್ಸನ್ನು ನಾವು ರಿಸೋರ್ಸ್ ಲಾಸ್ಟ್ ಏನದ ರೆಫರೆನ್ಸ್ ಒಳಗೆ ಅದನ್ನು ತೋರಿಸಿವಿ ಅಂದ್ರೆ ಈಸಿ ಟು ಫೈಂಡ್ ಔಟ್ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕೊಡ್ಬೋದು. ಇಷ್ಟೆಲ್ಲ ಓದಿ ಕಾಸು ಇವರು ಪರ್ಟಿಕ್ಯುಲರ್ ಒಂದು ಸಂಶೋಧನೆ ಒಂದು ಮಾಡಿದಾರ ಅಂತೇಳಿ ನಮ್ಗೆ ಗೊತ್ತಾಗ್ತೈತಿ. ಸೊ ಈಸಿ ಟು ಒಂದು ಎಕ್ಸಾಕ್ಟ್ನೆಟ್ ಆನ್ಸರ್ನ ಕೊಡ್ಬೋದು ಯಾವುದು ರಿಸರ್ಚ್. ಅದೇ ರೀತಿಯಾಗಿ ಅನಾಲಿಸಿಸ್, ನಾವೇನು ಡಾಟಾನ ಕಲೆಕ್ಟ್ ಮಾಡಿರ್ತೀವಿ ಅದನ್ನ ಕ್ರಿಟಿಕಲ್ ವೇ ಒಳಗೆ ಸಿಸ್ಟಮೆಟಿಕ್ ವೇ ಒಳಗೆ ಮತ್ತು ಅದನ್ನು ಎನಾಲಿಸಿಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಡಾಟಾವನ್ನು ಕಲೆಕ್ಟ್ ಮಾಡಿದ ನಂತರ ಅದಕ್ಕೆ ಎನಾಲಿಸಿಸ್ ಮಾಡಿ ಸ್ವಲ್ಪ ನಮ್ಮದಾದಂಥ ಒಪಿನಿಯನ್ಗಳು ನಮ್ಮ ಪರ್ಸೆಪ್ಷನ್ ಒಳಗೆ ಯಾವ ರೀತಿಯಾಗಿ ನಾವು ಅದನ್ನು ಹೇಳಬೇಕು ಆ ರೀತಿ ಅದನ್ನು ವ್ಯಕ್ತಪಡಿಸೋದು ಮೇನ್ ಅಬ್ಜೆಕ್ಟಿವ್ ರಿಸರ್ಚ್ ಆಗಿರ್ತೈತಿ. ಅದೇ ರೀತಿಯಾಗಿ ರಿಸರ್ಚ್ ಇನ್ನೊಂದು ರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ಫ್ಯಾಕ್ಟ್ಸ್. ಒಂದು ಇದು ಯಾವ ರೀತಿ ಅಂದ್ರೆ ಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಬರ್ತವೆ. ವೇರಿಯೇಬಲ್ಸ್ ಎರಡು ಚಲಕಗಳ ಮಧ್ಯೆ ಯಾವ ರೀತಿಯಾದ ರಿಲೇಷನ್ಶಿಪ್ ಇದೆ ಅಂತ ಹೇಳೋದು ರಿಸರ್ಚ್ ಮೇನ್ ಅಬ್ಜೆಕ್ಟಿವ್ ಆಗಿರುತ್ತೆ. ಬಿಕಾಸ್ ಆಫ್ ನೋಡು ಸ್ಮೋಕಿಂಗಿಂದ ಮನುಷ್ಯನಿಗೆ ಇಟ್ ಮೀನ್ಸ್ ಮಾನವನಿಗೆ ಯಾವ ರೀತಿಯಾಗಿ ಹೆಲ್ತ್ ಪ್ರಾಬ್ಲಮ್ ಇಶ್ಯೂಗಳು ಕ್ರಿಯೇಟ್ ಆಗ್ತಾವೆ, ಯಾವ ರೀತಿಯಾದ ಹೆಲ್ತ್ಗೆ ಅದು ಪ್ರಾಬ್ಲಮ್ ಆಗಿ ಇಂಪ್ಯಾಕ್ಟ್ ಆಕತಿ. ಸೊ ಸ್ಮೋಕಿಂಗಿಂದ ಇರ್ಬೋದು, ಡ್ರಿಂಕ್ಸಿಂದ ಇರ್ಬೋದು, ವೇರಿಯಸ್ ಬಿಕಾಸ್ ಆಫ್ ಇದು ರಿಸರ್ಚ್ ನಾವು ಮಾಡಕತ್ತೀವಿ ಅಂದ್ರೆ ಟೂ ಚಲಕಗಳು ಇಟ್ ಮೀನ್ಸ್ ಟೂ ವೇರಿಯೇಬಲ್ ಮಧ್ಯೆ ಯಾವ ರೀತಿಯಾದ ರಿಲೇಷನ್ಶಿಪ್ ಇದೆ ಅಂತ ಹೇಳೋದ ಮೇನ್ ಅಬ್ಜೆಕ್ಟಿವ್ಸ್ ರಿಸರ್ಚ್ ಆಗಿರುತ್ತೆ. ಅದೇ ರೀತಿಯಾಗಿ ರಿಸರ್ಚ್ ಅನ್ನೋದು ಇದೆ ಏನದು ಕ್ರಿಟಿಕಲ್ ಅಬ್ಸರ್ವೇಷನ್ ಇರ್ತೈತಿ, ಕೇರ್ಫುಲ್ ಪ್ಲಾನಿಂಗ್ ಇರ್ತೈತಿ, ಕನ್ಸ್ಟ್ರಕ್ಟಿವ್ ಇಟ್ ಮೀನ್ಸ್ ಕಂಟ್ರೋಲ್ ಒಂದು ಎನ್ವೈರ್ಮೆಂಟನ್ನು ಒಳಗೊಂಡಿರ್ತೈತಿ, ಅದೊಂದು ಎಕ್ಸ್ಪೆರಿಮೆಂಟಲ್ ಆಗಿರ್ತೈತಿ. ಅದೇ ರೀತಿಯಾಗಿ ಆ್ಯಟಿಟ್ಯೂಡ್ಸ್ನು ಅದೇ ರೀತಿಯಾಗಿರ್ತಾವೆ, ಕನ್ಸ್ಟ್ರಕ್ಟಿವ್ ಆ್ಯಟಿಟ್ಯೂಡ್ಸ್, ಕಾನ್ಸಾಯ್ಡ್ ಜನರಲೈಸೇಷನ್. ಅದೇ ರೀತಿಯಾಗಿ ರಿಸರ್ಚ್ ಅನ್ನೋದೊಂದು ಹಾನೆಸ್ಟಿ ಆಗಿರಬೇಕು, ಯಾವುದೇ ರೀತಿಯಾಗಿ ಪ್ಲೆಗರಿಸಮ್ ಮಾಡಬಾರ್ದು, ಅನ್ಎಥಿಕಲ್ ರಿಸರ್ಚ್ ಆ್ಯಕ್ಟಿವಿಟಿಗಳು ಒಳಗೊಂಡಿರಬಾರ್ದು. ಅದೇ ರೀತಿಯಾಗಿ ರಿಸರ್ಚ್ ಅನ್ನೋದು ಒಂದು ಹಾರ್ಡ್ ವರ್ಕಿಂಗ್ ಪ್ರೊಸೆಸ್ ಆಗಿರುತ್ತೆ. ಇಟ್ ಈಸ್ ಅ ಕಂಟಿನ್ಯೂ ಪ್ರೊಸೆಸ್ ಆಗಿರ್ತೈತಿ. ಪ್ಲ್ಯಾನ್ ಮಾಡಬೇಕು, ಪ್ಲ್ಯಾನ್ ಮಾಡಿದ ನಂತರ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಬೇಕು, ಐಡೆಂಟಿಫೈ ಮಾಡಿದ ನಂತರ ರಿಸೋರ್ಸ್ಗಳನ್ನು ಕಲೆಕ್ಟ್ ಮಾಡಿ ಸೋರ್ಸ್ಗಳ ಕಲೆಕ್ಟ್ ಮಾಡಿದ ನಂತರ ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು, ಫೈಂಡಿಂಗ್ಸ್ ಕೊಡಬೇಕು. ಸೊ ದೀಸ್ ಆರ್ ದ ಒಂದು ಸಿಸ್ಟಮೆಟಿಕ್ ಪ್ರೊಸೆಸ್ ಆಗಿ ವರ್ಕ್ ಇರೋದ್ರಿಂದ ಇದೊಂದು ಹಾರ್ಡ್ ವರ್ಕಿಂಗ್ ಪ್ರೊಸೆಸ್ ಅಂತ ಹೇಳ್ಬೋದು. ಇಟ್ ಟೇಕ್ ಮೋರ್ ಟೈಮ್ ಅಂತ ಹೇಳ್ಬೋದು. ರಿಸರ್ಚ್ ಅನ್ನೋದು ಭಾಳ ಟೈಮನ್ನು ಕನ್ಸಿಡರ್ ಮಾಡ್ತೀವಿ. ವಿತಿನ್ 6 ಮಂತ್ ಒಂದು ಆರ್ಟಿಕಲ್ ಬರಿಬೇಕಂದ್ರೆ ನಾವು 6 ಮಂತರ ಮಿನಿಮಮ್ ಬೇಕೇ ಬೇಕು. ಸೊ ಒಂದು ಥೀಸಸ್ ಬರಿಬೇಕಂದ್ರೆ ಮಿನಿಮಮ್ 3 ಇಯರ್ಸ್, ಒಂದು ಥೀಸಸ್ ಬರಿಬೇಕಾದ್ರೆ ಮಿನಿಮಮ್ 3 ಇಯರ್ಸ್ ಬೇಕೇ ಬೇಕು. ಸೊ ಇಲ್ಲಿ ಟೈಮ್ ಡ್ಯೂರೇಷನ್ ಕೂಡ ಭಾಳ ಕನ್ಸಿಡರ್ ಆಕತ್ತಂತ ಹೇಳ್ಬೋದು ಎಲ್ಲಿ ರಿಸರ್ಚ್ ಒಳಗೆ. ಅದೇ ರೀತಿಯಾಗಿ ಅಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ದ ಮೇನ್ ಅಬ್ಜೆಕ್ಟಿವ್ಸ್ ಏನು? ಟು ಎಕ್ಸ್ಪ್ಲೋರ್ ದ ಪರ್ಪಸ್ ಆಫ್ ಗೇನಿಂಗ್ ಫ್ಯಾಮಿಲಿಯಾರಿಟಿ ವಿತ್ ದ ಪರ್ಟಿಕ್ಯುಲರ್ ಟಾಪಿಕ್, ಟು ಗೇನ್ ಇನ್ಸೈಟ್ ಇನ್ ಟು ದ ಅನ್ಎಕ್ಸ್ಪ್ಲೋರ್ ಏರಿಯಾಸ್. ಯಾವುದೋ ಒಂದು ಏರಿಯಾದ ಬಗ್ಗೆ ನಾವು ರಿಸರ್ಚ್ ಮಾಡಕಂತೀವಂದ್ರೆ ಅದಕ್ಕೆ ನ್ಯೂ ಇನ್ಫಾರ್ಮೇಷನ್ ಆ್ಯಡ್ ಮಾಡೋದು ಮೇನ್ ಅಬ್ಜೆಕ್ಟಿವ್ಸ್ ರಿಸರ್ಚ್ ಆಗಿರ್ತದೆ. ಅದನ್ನ ಎಕ್ಸ್ಪ್ಲೋರ್ ಮಾಡೋದು ಇಟ್ ಮೀನ್ಸ್ ರಿಸರ್ಚ್ ಕ್ಯಾನ್ ಬಿ ಕ್ಯಾರಿ ಔಟ್ ವಿತ್ ದ ಪರ್ಪಸ್ ಆಫ್ ಗೇನಿಂಗ್ ನ್ಯೂ ಫ್ಯಾಮಿಲಿಯಾರಿಟಿ. ನ್ಯೂ ಇನ್ಫಾರ್ಮೇಷನನ್ನು ನೀವು ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ನ್ಯೂ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡೋದು. ಇಟ್ ಮೀನ್ಸ್ ಅನ್ಎಕ್ಸ್ಪ್ಲೋರ್ಡ್ ಏರಿಯಾದ ಬಗ್ಗೆ ನಾವು ಸರ್ಚ್ ಮಾಡಿ ನ್ಯೂ ಇನ್ಫಾರ್ಮೇಷನ್ ಕೊಡೋದು ರಿಸರ್ಚ್ದ ಮೇನ್
ಅಬ್ಜೆಕ್ಟಿವ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಟು ಡಿಸ್ಕ್ರೈಬ್, ರಿಸರ್ಚ್ ಅನ್ನೋದು ಕೇವಲ ಬಾಯಿ ಮುಖಾಂತರ ಹೇಳೋದಲ್ಲ, ಅದನ್ನ ಡಿಸ್ಕ್ರೈಬ್ ಇಟ್ ಮೀನ್ಸ್ ಬರವಣಿಗೆ ಮುಖಾಂತರ ಹೇಳ್ಬೇಕು. ಅದು ಸಿಸ್ಟಮೆಟಿಕ್ ಆಗಿ ಬರೀಬೇಕು, ಡಿಸ್ಕ್ರೈಬ್ ಮಾಡ್ಬೇಕು, ಅಬ್ಜೆಕ್ಟಿವ್ ತಕ್ಕಂಗೆ ಅದನ್ನ ಬರೀಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು, ನಾವು ಮಾಡಿದ್ದು ರಿಸರ್ಚ್ ಕರೆಕ್ಟ್ ಆಗಿ ಅದು ವ್ಯಾಲಿಡಿಟಿನ ಹೊಂದೈತಿಲ್ಲ ಅಂತ ಚೆಕ್ ಮಾಡ್ಬೇಕು. ಸೊ ಇದು ರಿಸರ್ಚ್ ಅನ್ನೋದು ಟು ಡಿಸ್ಕ್ರೈಬ್ ಮಾಡ್ತೈತಿ ಒಂದು ಪರ್ಟಿಕ್ಯುಲರ್ ಒಂದು ಟಾಪಿಕ್ ಬಗ್ಗೆ, ಒಂದು ಪ್ರಾಬ್ಲಮ್ ಬಗ್ಗೆ, ಯಾವ ರೀತಿಯಾಗಿ ಪ್ರಾಬ್ಲಮ್ ಇಂಪ್ಲಿಮೆಂಟ್ ಆಯ್ತು, ಯಾವ ರೀತಿಯಾಗಿ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕೊಟ್ಟು, ಇದೆಲ್ಲ ಪ್ರೊಸೆಸಿಂಗ್ ರಿಸರ್ಚ್ ಒಳಗಿರ್ತೈತಿ. ಸೊ ಅದನ್ನೆಲ್ಲ ನಾವು ಡಿಸ್ಕ್ರೈಬ್ ಮಾಡಿದ್ವಿ ಅಂದ್ರೆ ಈಸಿ ಟು ವರ್ಕ್. ನಾವು ಏನು ಒಂದು ವರ್ಕ್ ಮಾಡಿರ್ತಾವಲ್ಲ ಅದನ್ನ ಈಸಿಯಾಗಿ ಹೇಳ್ಬೋದು, ವ್ಯಾಲಿಡಿಟಿನ ಹೊಂದತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಟು ಡಯಾಗ್ನೋಸ್, ದ ಅಬ್ಜೆಕ್ಟಿವ್ಸ್ ಆಫ್ ಫೈಂಡಿಂಗ್ ಔಟ್ ಹೌ ಫ್ರೀಕ್ವೆಂಟ್ಲಿ ಅ ಪರ್ಟಿಕ್ಯುಲರ್ ಇವೆಂಟ್ ಅಸೋಸಿಯೇಟೆಡ್ ವಿತ್ ದ ಅನದರ್ ಇವೆಂಟ್. ಪರ್ಟಿಕ್ಯುಲರ್ ಇವೆಂಟ್ಗೆ ಅನದರ್ ಇವೆಂಟ್ ಯಾವ ಥರ ಒಂದು ಇನ್ಕ್ಲೂಡ್ ಆಕತಿ. ಫಾರ್ ಎಕ್ಸಾಂಪಲ್, ಈಸಿ ಟು ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಟಾಪಿಕ್ ಒಂದು ಟೇಕ್ ಒನ್ ಎಕ್ಸಾಂಪಲ್. ಮಾರ್ಕೆಟಿಂಗ್ ರಿಸರ್ಚ್ ಒಳಗೆ ನಾವು ಸ್ಟಡಿ ಮಾಡಕ್ಕಂತೀವಂದ್ರೆ, ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಒಳಗೆ ಏನಾರು ನಾವು ಸ್ಟಡಿ ಮಾಡಕ್ಕಂತಂದ್ರೆ, ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ಇನ್ಫಾರ್ಮೇಷನ್ನು ನಾವು ಕಲೆಕ್ಟ್ ಮಾಡಬೇಕು. ಅಲ್ಲಿ ಯಾವ ರೀತಿಯಾಗಿ ನಾವು ಪ್ರೊಡಕ್ಷನ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೇಕಂದ್ರೆ ಬಿಕಾಸ್ ಆಫ್ ಲೊಕೇಶನ್. ಸೊ ನಾವು ಒಂದು ಪ್ರಾಡಕ್ಟನ್ನು ನಾವು ಅದ್ರ ಬಗ್ಗೆ ಇನ್ಡೆಪ್ತ್ ಆಗಿ ನಾವು ರಿಸರ್ಚ್ ಮಾಡಕ್ಕಂತೇವಂದ್ರೆ ಅದು ಯಾವ್ಯಾವ ಏರಿಯಾದೊಳಗೆ ಕವರ್ ಮಾಡ್ಬೋದು, ಯಾವ ರೀತಿಯಾಗಿ ನಾವು ಕಸ್ಟಮರ್ನ ಅಟ್ರಾಕ್ಷನ್ ಮಾಡ್ಬೋದು, ಸೊ ಯಾವ ಒಂದು ನಮಗೆ ಮೇನ್ ಆಡಿಯನ್ಸ್ ಆಗ್ತಾರ ಅಂದ್ರೆ ಇಷ್ಟು ಜನ ನಮ್ಮ ಪ್ರಾಡಕ್ಟ್ಗೆ ಮೇನ್ ಆಡಿಯನ್ಸ್ ಯಾರು. ಸೊ ಇದ್ರ ಬಗ್ಗೆ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ಒಂದು ವೇರಿಯಸ್ ಡಿಪಾರ್ಟ್ಮೆಂಟಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಮೇನ್ ಅಬ್ಜೆಕ್ಟಿವ್ಸ್ ರಿಸರ್ಚ್ ಆಗಿದೆ ಅಂತ ಹೇಳ್ಬೋದು. ಇಟ್ ಈಸ್ ಅ ಡಯಾಗ್ನೋಸ್ ಅಂತ ಹೇಳ್ಬೋದು. ದ ಅಬ್ಜೆಕ್ಟಿವ್ಸ್ ಆಫ್ ಫೈಂಡಿಂಗ್ ಔಟ್ ಹೌ ಫ್ರೀಕ್ವೆಂಟ್ಲಿ ಆ ಪರ್ಟಿಕ್ಯುಲರ್ ಇವೆಂಟ್ ಇನ್ ಅಸೋಸಿಯೇಟೆಡ್ ವಿತ್ ದ ಅನದರ್ ಇವೆಂಟ್. ಬೇರೆ ಇವೆಂಟ್ ಜೊತೆ ಒಂದು ಪರ್ಟಿಕ್ಯುಲರ್ ಇವೆಂಟ್ ಯಾವ ಥರ ಫ್ರೀಕ್ವೆಂಟ್ ಆಗಿ ವರ್ಕ್ ಆಕತಿ, ಯಾವ ರೀತಿಯಾಗಿ ಒಂದು ಸೊಲ್ಯೂಷನ್ ಕೊಡತೈತಿ ಅಂತ ಹೇಳೋದನ್ನು ನಾವು ಏನಂತೀವಿ ರಿಸರ್ಚ್ದ ಮೇನ್ ಅಬ್ಜೆಕ್ಟಿವ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಟು ಎಸ್ಟಾಬ್ಲಿಷ್ ಕ್ಯಾಶುವಲ್ ರಿಲೇಶನ್ಶಿಪ್ ಅಂದ್ರೆ ಟು ವೇರಿಯೇಬಲ್ಸ್ ಮಧ್ಯೆ ಯಾವ ರೀತಿಯಾದ ರಿಲೇಶನ್ಶಿಪ್ ಇದೆ ಅಂತ ಹೇಳೋದು ಮೇನ್ ಅಬ್ಜೆಕ್ಟಿವ್ಸ್ ರಿಸರ್ಚ್ ಅಂತ ಹೇಳ್ಬೋದು. ನಾ ಆಲ್ರೆಡಿ ಹೇಳಿದ್ದೀನಿ, ಸ್ಮೋಕಿಂಗಿಂದ ಡ್ರಿಂಕ್ಸಿಂದ ಒಬ್ಬ ಮನುಷ್ಯನಿಗೆ ಯಾವ ರೀತಿಯಾಗಿ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಕತಿ ಅದನ್ನ ಹೇಳೋದನ್ನು ನಾವೇನಂತೀವಿ ರಿಲೇಶನ್ಶಿಪ್. ಸ್ಮೋಕಿಂಗು ಮತ್ತು ಹೆಲ್ತಿಗೂ ಯಾವ ಥರ ರಿಲೇಶನ್ಶಿಪ್ ಇದೆ. ಸೊ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡೋದು. ಸೊ ಹೈಪೋಥೆಸಿಸ್ ಟೆಸ್ಟಿಂಗ್ ಯಾವ ಥರ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಆನ್ಲೈನ್ ಎಜುಕೇಷನಿಂದ ಯಾವ ರೀತಿಯಾಗಿ ನಾವು ಎಜುಕೇಷನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಆನ್ಲೈನ್ ಎಜುಕೇಷನ್ಗೂ ಮತ್ತು ಆಫ್ಲೈನ್ ಎಜುಕೇಷನ್ಗೆ ಏನು ಡಿಫ್ರೆನ್ಸ್ ಇದೆ, ಆನ್ಲೈನ್ ಎಜುಕೇಷನ್ ಬೆಸ್ಟು, ಆಫ್ಲೈನ್ ಎಜುಕೇಷನ್ ಬೆಸ್ಟು. ಸೊ ಇಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಅನ್ನೋದು ಟೂ ವೇರಿಯೇಬಲ್ಸ್. ಇದರ ಮಧ್ಯೆ ಯಾವ ರೀತಿಯಾದ ರಿಲೇಶನ್ಶಿಪ್ ಇದೆ ಅಂತ ಹೇಳೋದನ್ನು ನಾವೇನಂತೀವಿ ರಿಸರ್ಚ್ ಅಂತ ಹೇಳ್ತೀವಿ. ಇಲ್ಲಿ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡ್ತೀವಿ. ಹೈಪೋಥೆಸಿಸ್ ಟೆಸ್ಟಿಂಗ್ ಅಂದ್ರೆ ಕಾಲ್ಪನಿಕವಾದ ಒಂದು ಹೇಳಿಕೆ. ಇಟ್ ಮೀನ್ಸ್ ಟೆಂಟೇಟಿವ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ರಿಸರ್ಚ್ ಹೈಪೋಥೆಸಿಸ್ ಟೆಸ್ಟಿಂಗ್ ಒಳಗೆ ಟೂ ಟೈಪ್ಸ್ ಬರ್ತಾವೆ, ನಲ್ ಹೈಪೋಥೆಸಿಸ್ ಮತ್ತು ಆಲ್ಟರ್ನೇಟಿವ್ ಹೈಪೋಥೆಸಿಸ್. ನಲ್ ಹೈಪೋಥೆಸಿಸ್ ಏನು ಹೇಳ್ತದೆ ಅಂದ್ರೆ ದೇರ್ ಇಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ವೇರಿಯೇಬಲ್ಸ್. ಯಾವುದೇ ರೀತಿಯಾದ ಟೂ ವೇರಿಯೇಬಲ್ಸ್ ಮಧ್ಯೆ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳೋದನ್ನ ನಾವು ನಲ್ ಹೈಪೋಥೆಸಿಸ್ ಅಂತ ಹೇಳಿದ್ದೇವೆ. ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಏನು ಹೇಳ್ತದೆ ಅಂದ್ರೆ ದೇರ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ವೇರಿಯೇಬಲ್ಸ್. ಎರಡು ವೇರಿಯೇಬಲ್ಸ್ ನಡುವೆ, ಎರಡು ಚಲಕಗಳ ನಡುವೆ ಸಂಬಂಧವಿದೆ ಅಂತ ಹೇಳೋದನ್ನು ನಾವೇನಂತೀವಿ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತ ಹೇಳ್ತೇವೆ. ಸೊ ಇದನ್ನು ನಾವು ಇನ್ಡೆಪ್ತ್ ಆಗಿ ಮುಂಬರುವ ಒಂದು ಕ್ಲಾಸ್ನಲ್ಲಿ ಸ್ಟಡಿ ಮಾಡೋಣ. ಸೊ ರಿಸರ್ಚ್ ಅನ್ನೋದು ಮೇನ್ ಅಬ್ಜೆಕ್ಟಿವ್ಸ್ ಏನಾಗಿರ್ತದೆ ಅಂದ್ರೆ ಟು ಎಸ್ಟಾಬ್ಲಿಷ್ ದ ಕ್ಯಾಶುವಲ್ ರಿಲೇಶನ್ಶಿಪ್ ಅನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತದೆ ಅಂತ ಹೇಳ್ಬೋದು ಯಾವುದು ರಿಸರ್ಚ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್. ಏಮ್ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ತೈತಿ ಯಾವ್ದು ರಿಸರ್ಚ್ ಇದು. ನಾವು ಏನು ಮಾಡ್ತೀವಿ ಮೊದಲೇಕ ಟು ಫೈಂಡ್ ಔಟ್ ದ ಏರಿಯಾ, ಯಾವುದ್ರ ಬಗ್ಗೆ ನಾವು ರಿಸರ್ಚ್ ಮಾಡ್ಬೇಕು ಅನ್ನೋದನ್ನ ಏರಿಯಾನ ಫೈಂಡ್ ಔಟ್ ಮಾಡ್ತೀವಿ. ಸೊ ಏರಿಯಾದೊಳಗೆ ಯಾವ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ನಾವು ತೊಗೋಬೇಕತಿ, ಯಾವ ವೇರಿಯಸ್ ಏರಿಯಾ ಇರ್ತಾವೆ ಅದ್ರೊಳಗೆ ಒಂದು ಏರಿಯಾ ಅನ್ನ ಚೂಸ್ ಮಾಡ್ತೀವಿ. ಅದ್ರೊಳಗೆ ಒಂದು ಸಬ್ ಟಾಪಿಕ್ ಅನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ನಾವು ಆಬ್ಜೆಕ್ಟಿವ್ಗಳನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪ್ರೀವಿಯಸ್ ಒಂದು ಏನದ ರಿವ್ಯೂ ಅನ್ನ ನೋಡಿ ನಾವು ರಿಸರ್ಚ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ರಿಸರ್ಚ್ ಅನ್ನ ಸ್ಟಾರ್ಟ್ ಮಾಡಿ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದ ಮೇನ್ ಅಬ್ಜೆಕ್ಟಿವ್ಸ್ ರಿಸರ್ಚ್ ಆಗಿರ್ತದೆ. ಸೊ ಎವ್ರಿ ಒಂದು ರಿಸರ್ಚ್ದ ಮೇನ್ ಅಬ್ಜೆಕ್ಟಿವ್ಸ್ ಏನಂದ್ರೆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಾಗಿರ್ತದೆ. ಅದೇ ರೀತಿಯಾಗಿ ಒಂದು ಪರ್ಪಸ್ ಅನ್ನು ಹೊಂದಿರ್ತೈತಿ, ಒಂದು ಅಬ್ಜೆಕ್ಟಿವ್ ಅನ್ನು ಹೊಂದಿರ್ತೈತಿ. ಯಾವುದು ರಿಸರ್ಚ್ ಇಸ್ ಅ ಬೇಸ್ಡ್ ಆನ್ ದ
ಅಬ್ಜೆಕ್ಟಿವಿಟಿ ಆರ್ ಪರ್ಪಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಒಂದು ಇನ್ಫಾರ್ಮೇಷನ್ ಟು ಗ್ಯಾದರ್ ದ ನ್ಯೂ ಇನ್ಫಾರ್ಮೇಷನ್ ಆರ್ ನ್ಯೂ ಐಡಿಯಾಸ್, ನ್ಯೂ ಕಾನ್ಸೆಪ್ಟ್, ನ್ಯೂ ಮೆಥಡ್ಸ್. ರಿಸರ್ಚ್ದ ಮೇನ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರ್ತೈತಿ, ನ್ಯೂ ಒಂದು ಐಡಿಯಾಸ್ಗಳನ್ನ, ನ್ಯೂ ಒಂದು ಕಾನ್ಸೆಪ್ಟ್ಗಳನ್ನ, ನ್ಯೂ ಒಂದು ಮೆಥಡಾಲಜಿಗಳನ್ನ ಕ್ರಿಯೇಟ್ ಮಾಡೋದ ರಿಸರ್ಚ್ದ ಮೇನ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ ಅಂತ ಹೇಳ್ಬೋದು. ರಿಸರ್ಚ್ ಇನ್ವಾಲ್ವ್ಸ್ ಕಲೆಕ್ಷನ್ ಆಫ್ ಫಸ್ಟ್ ಹ್ಯಾಂಡ್ ಸೋರ್ಸ್ ಆ್ಯಂಡ್ ಎಕ್ಸಿಸ್ಟಿಂಗ್ ಡಾಟಾ ಫಾರ್ ನ್ಯೂ ಪರ್ಪಸ್. ಸೊ ರಿಸರ್ಚ್ ಅನ್ನೋದು ಟೂ ಸೋರ್ಸಸ್ ಅನ್ನು ಹೊಂದಿರ್ತೈತಿ, ಕಲೆಕ್ಷನ್ ಟೂ ಡಾಟಾ ಕಲೆಕ್ಷನ್ ಪ್ರೊಸೆಸ್ ಅನ್ನು ಹೊಂದಿರ್ತೈತಿ. there are two types of data collection like that, primary data and second data. What is primary data? Primary data ಅಂದ್ರೆ ಫಸ್ಟ್ ಹ್ಯಾಂಡ್ ಡಾಟಾ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಯಾವ ರೀತಿಯಾಗಿ ಪ್ರೈಮರಿ ಡಾಟಾನ ಕಲೆಕ್ಟ್ ಮಾಡ್ತೀವಿ ಅಂದರೆ, ಬಿಕಾಸ್ ಆಫ್ ಕ್ವಶನರೀಸ್ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಅದೇ ರೀತಿಯಾಗಿ ಇದನ್ನು ಟೆಲಿವಿಷನ್ ಮುಖಾಂತರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಮತ್ತು ಕಾಲ್ ಮುಖಾಂತರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಸರ್ವೆ ಮಾಡೋದಾಗಿರ್ಬೋದು, ಅದೇ ರೀತಿಯಾಗಿ ಫೀಲ್ಡ್ ವರ್ಕ್ ಮಾಡೋದಾಗಿರ್ಬೋದು. ಈ ಥರ ಮಾಡಿ ನಾವು ಏನಾದ್ರು ಸೋರ್ಸಸ್ಸನ್ನು, ಇಟ್ ಮೀನ್ಸ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದರೆ ಅದನ್ನೇನಂತೀವಿ ಪ್ರೈಮರಿ ಡಾಟಾ ಅಂತ ಕರಿತೀವಿ. ಸೊ ಸೆಕೆಂಡರಿ ಡಾಟಾ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಸೋರ್ಸ್ಗಳ ಬಗ್ಗೆ ನಾವು ಓದಿಕೊಂಡು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ವಿ ಅಂದ್ರೆ ಅದನ್ನೇನಂತೀವಿ ಸೆಕೆಂಡರಿ ಡಾಟಾ ಅಂತೀವಿ. ಲೈಕ್ ದ್ಯಾಟ್ ಥೀಸಸ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಜರ್ನಲ್ಸ್ ಇರ್ಬೋದು, ಮ್ಯಾಗಝಿನ್ಸ್ ಇರ್ಬೋದು, ವೆಬ್ಸೈಟ್ಸ್ ಇರ್ಬೋದು. ದೀಸ್ ಆರ್ ದಿ ಸೆಕೆಂಡರಿ ಡಾಟಾ ಅಂತ ಹೇಳ್ಬೋದು. ನೆಕ್ಸ್ಟ್, ಇಟ್ ಶುಡ್ ಬಿ ಅಬ್ಜೆಕ್ಟಿವ್ ಆ್ಯಂಡ್ ಲಾಜಿಕಲ್. ಸೊ ರಿಸರ್ಚ್ ಅನ್ನೋದು ಒಂದು ಬೇಸಿಕಲಿ ಒಂದೇನು ಪ್ರೊಸೀಜರ್ಸ್, ಪ್ರಿನ್ಸಿಪಲ್ಸನ್ನು ಹೊಂದಿರ್ತೈತಿ. ಇಟ್ ಈಸ್ ಅ ಲಾಜಿಕಲ್ ಆಗಿರ್ತೈತಿ. ಅದೇ ರೀತಿಯಾಗಿ ಮತ್ತು ಇಂಡಕ್ಟಿವ್, ಡಿಡಕ್ಟಿವ್ ಅಂತ ರೀಸನಿಂಗ್ ಅಂತ ಬರ್ತಾವೆ. ಸೊ ಇಲ್ಲಿ ಇಂಡಕ್ಟಿವ್ ರೀಸನಿಂಗ್ ಮತ್ತು ಡಿಡಕ್ಟಿವ್ ರೀಸನಿಂಗ್ ಏನು ಡಿಫ್ರೆನ್ಸ್ ಇದೆ ಅಂತ ನಾ ಮುಂಬರುವ ಒಂದು ಕ್ಲಾಸ್ನಲ್ಲಿ ಸ್ಟಡಿ ಮಾಡ್ತೀನಿ. ಸೊ ಬಿಕಾಸ್ ಆಫ್ ಇಟ್ ಈಸ್ ಅ ಲೆಂತಿ ಸಬ್ಜೆಕ್ಟ್. ಯಾವುದು ರಿಸರ್ಚ್ ಅನ್ನೋದು ಒಂದೇ ಕ್ಲಾಸ್ನಲ್ಲಿ, ಒಂದೇ ಫೀಡ್ ಒಳಗೆ, ಒಂದೇ ವಿಡಿಯೋದೊಳಗೆ ಇದೆಲ್ಲ ಕಂಪ್ಲೀಟ್ ವಿಡಿಯೋ ಮುಗಿದಿಲ್ಲ, ಈ ಇನ್ಫಾರ್ಮೇಷನ್ ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ಆಫ್ ಇಟ್ ಈಸ್ ಅ ಟೇಕ್ ಮೋರ್ ಟೈಮ್. ಇದ್ರ ಬಗ್ಗೆ ನಾವು ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡೋದ್ರಿಂದ ಇದು ಜಾಸ್ತಿ ಟೈಮ್ ತೊಗೋತದೆ ಅಂತ ಹೇಳ್ಬೋದು, ಯಾವುದು ರಿಸರ್ಚ್. ಸೊ ರಿಸರ್ಚ್ ಅನ್ನೋದು ಒಂದು ಅಬ್ಜೆಕ್ಟಿವಿಟಿನೂ ಹೊಂದಿರ್ತೈತಿ, ಮತ್ತು ಅದೇ ರೀತಿಯಾಗಿ ಒಂದು ಲಾಜಿಕಲನ್ನು ಹೊಂದಿರ್ತೈತಿ. ಲಾಜಿಕಲ್ ಯಾವ ರೀತಿ ಅಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ, ಅಲ್ಲಿ ಪ್ರಿನ್ಸಿಪಲ್ಸ್ ಇರ್ತಾವೆ, ಅದ್ರ ತಕ್ಕಾಗಿ ನಾವೇನು ಮಾಡಬೇಕು, ರೂಲ್ಸ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡ್ಕೊಂಡು ನಾವು ಒಂದು ಪರ್ಟಿಕ್ಯುಲರ್ ಒಂದು ರಿಸರ್ಚಿಗೆ ಒಂದು ಗ್ರೇಟ್ ವ್ಯಾಲ್ಯೂವನ್ನು ಕೊಡೋದು. ಇಟ್ ಮೀನ್ಸ್ ಯಾವ ಒಂದು ರಿಸರ್ಚನ್ನು ನಾವು ಐಡೆಂಟಿಫೈ ಮಾಡಿ ಆ ರಿಸರ್ಚ್ಗೆ ಸಂಬಂಧಪಟ್ಟಂಥ, ಆ ರಿಸರ್ಚ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಮಾಡಿದ್ವಲ್ಲ ಅದನ್ನು ಸಿಸ್ಟಮೆಟಿಕ್ ವೇದೊಳಗೆ, ಲಾಜಿಕಲ್ ವೇದೊಳಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿ, ಸೊ ಆ ಆಬ್ಜೆಕ್ಟಿವ್ಸನ್ನು ಸ್ಯಾಟಿಸ್ಫೈ ಮಾಡೋದು ಮೇನ್ ಆಬ್ಜೆಕ್ಟಿವ್ಸ್, ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ರಿಸರ್ಚ್ ಅಂತ ಆಗಿರ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸೈಂಟಿಫಿಕ್ ಇನ್ ನೇಚರ್ನ ಹೊಂದಿರ್ತೈತಿ. ಬಿಕಾಸ್ ಆಫ್ ಇಟ್ ಈಸ್ ಅ ಸ್ಟಡಿ ಆಫ್ ನ್ಯೂ ನಾಲೆಜ್, ಇಟ್ ಈಸ್ ಅ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನ್ಯೂ ನಾಲೆಜ್ ಅಂತ ಹೇಳ್ಬೋದು. ರಿಸರ್ಚ್ ಅನ್ನೋದು ಒಂದು ಸಿಸ್ಟಮೆಟಿಕ್ ಸ್ಟಡಿ ಆಫ್ ನ್ಯೂ ನಾಲೆಜ್. ಬಿಕಾಸ್ ಆಫ್ ಇಟ್ ಈಸ್ ಅ ಕಂಟ್ರೋಲ್ ಏರಿಯಾ, ಇಟ್ ಈಸ್ ಅ ಕಂಟ್ರೋಲ್ ಎನ್ವೈರ್ಮೆಂಟನ್ನು ಹೊಂದಿರ್ತೈತಿ. ಅದೇ ರೀತಿಯಾಗಿ ಒಂದು ಎಕ್ಸ್ಪೆರಿಮೆಂಟಲ್ ನೇಚರನ್ನು ಹೊಂದಿರ್ತೈತಿ, ಯಾವುದು ರಿಸರ್ಚ್ ಅನ್ನೋದು. ಅದೇ ರೀತಿಯಾಗಿ ಸೈಕ್ಲಿಕಲ್ ಮೀನ್ಸ್ ದ ಯೂಸ್ ಆಫ್ ಬೆಸ್ಟ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಸೊ ನಾವು ಬೆಸ್ಟ್ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಒಂದು ರಿಸರ್ಚ್ದ ಪ್ರಾಬ್ಲಮ್ಸನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರಾಬ್ಲಮ್ನ ಯಾವ ಥರ ನಾವು ಸ್ಟಾರ್ಟ್ ಮಾಡಿರ್ತೇವೆ, ಪ್ರಾಬ್ಲಮ್ನ ಯಾವ ಥರ ಎಂಡ್ ಮಾಡ್ತೇವೆ, ಅದ್ರ ಪ್ರೊಸೆಸನ್ನು ನಾವೇನಂತೀವಿ ಸೈಕ್ಲಿಕಲ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಇಟ್ ಈಸ್ ಅ ಕಂಟಿನ್ಯೂ ಪ್ರೊಸೆಸ್ ಆಗಿ ವರ್ಕ್ ಆಗೋದು ಅಂತ ಹೇಳ್ಬೋದು, ಯಾವುದು ರಿಸರ್ಚ್ ಅನ್ನೋದು. ಅದೇ ರೀತಿಯಾಗಿ ರಿಯಾಬಿಲಿಟಿ. ವಾಟ್ ಈಸ್ ರಿಯಾಬಿಲಿಟಿ? ರಿಯಾಬಿಲಿಟಿ ಈಸ್ ದ ಸ್ಟೆಬಿಲಿಟಿ ಆಫ್ ಮೆಜರಿಂಗ್ ಟೆಕ್ನಿಕ್ ಆರ್ ಪ್ರೊವೈಡಿಂಗ್ ದ ಕಾನ್ಸ್ಟೆಂಟ್ ವೇರಿಯಬಲ್. ಸೊ ಇಲ್ಲಿ ಇಟ್ ಮೀನ್ಸ್ ಇದು ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ನಾವು ಪ್ರೊವೈಡ್ ಮಾಡ್ತೀವಿ, ಯಾವ ಥರ ಅದನ್ನು ಮೆಜರ್ ಮಾಡ್ತೀವಿ, ಯಾವ ಥರ ವೇರಿಯಸ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ತೀವಿ, ಇದನ್ನೆಲ್ಲವನ್ನು ನಾವೇನಂತೀವಿ ರಿಯಾಬಿಲಿಟಿ ಅಂತ ಹೇಳ್ತೀವಿ. ಇಟ್ ಈಸ್ ದ ಸ್ಟೆಬಿಲಿಟಿ ಆಫ್ ಮೆಜರಿಂಗ್ ದ ಟೆಕ್ನಿಕ್ಸ್ ಅಂತ ಹೇಳ್ಬೋದು. ಟು ಪ್ರೊವೈಡ್ ದ ನ್ಯೂ ಥಿಂಗ್ಸ್, ನ್ಯೂ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಯಾವುದನ್ನು ರಿಸರ್ಚ್ದ ಮೇನ್ ಅಬ್ಜೆಕ್ಟಿವ್ಸ್ ರಿಯಾಬಿಲಿಟಿ ಅಂತ ಹೇಳ್ಬೋದು. ಸೊ ವ್ಯಾಲಿಡಿಟಿ, ನಾವು ಮಾಡ್ತಕ್ಕಂಥ ರಿಸರ್ಚು ವ್ಯಾಲಿಡಿಟಿನ ಹೊಂದಿರಬೇಕು, ಅದು ಮೇನ್ ಕೂಡ ಅಬ್ಜೆಕ್ಟಿವ್ಸ್ ಅಥವಾ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ರಿಸರ್ಚ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕ್ರೆಡಿಬಿಲಿಟಿ ಅನ್ನೋದು ಯೂಸ್ ಆಫ್ ಬೆಸ್ಟ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಒಂದು ಬೆಸ್ಟ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊತೀವಿ, ಅದರೊಳಗೆ ಬೆಸ್ಟ್ ಒಂದು ಪ್ರೊಸೀಜರ್ನ ತೊಗೊತೀವಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪ್ರಾಬ್ಲಮಿಗೆ ಬೆಸ್ಟ್ ಒಂದು ಪ್ರೊಸೀಜರ್ನ ಕೈಗೊಳ್ಳೋದನ್ನು ಅಂತೀವಿ ರಿಸರ್ಚ್ದ
ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಟ್ ಮೀನ್ಸ್ ಕ್ರೆಡಿಬಿಲಿಟಿ ಅಂತ ಹೇಳ್ತೇವೆ. ಎಕ್ಸಾಕ್ಟ್ನೆಸ್ ಕೊಡೋದು, ಬೆಸ್ಟ್ ಆಗಿ ಇನ್ಫಾರ್ಮೇಷನ್ ಕೊಡೋದು, ಯಾವುದೇ ರೀತಿಯಾದ ಫೇಕ್ ಇನ್ಫಾರ್ಮೇಷನ್ನ ಕೊಡೋದಲ್ಲ. ಸೊ ಅಲ್ಲಿ ನಾವು ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೇವಲ್ಲ ಅದನ್ನು ಕರೆಕ್ಟಾಗಿ ಯಾವ ಸೋರ್ಸಿಂದ ಯಾವ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೇವೆ ಅಂತ ಅದನ್ನು ಲಾಸ್ಟ್ ಒನ್ ರೆಫರೆನ್ಸ್ ಒಳಗೆ ತೋರಿಸಿದೆ ಅಂದರೆ ಸೊ ಅದೇನು ಪ್ಲೆಗರಿಸಮ್ ಅಂತ ಅನಿಸೋದಿಲ್ಲ. ಅದೇ ರೀತಿಯಾಗಿ ಎಂಪಿರಿಕಲ್ ಅನ್ನೋದು ರಿಸರ್ಚ್ದ ಮೇನ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ರಿಸರ್ಚ್ ಅನ್ನೋದು ಯಾವ ಥರ ಬೇಸ್ಡ್ ಆಗಿ ವರ್ಕ್ ಆಗ್ತದೆ ಅಂದರೆ ಇಟ್ ಈಸ್ ಅ ಬೇಸ್ಡ್ ಆನ್ ದ ರಿಯಲ್ ಸಿಚುವೇಶನ್ ಅಥವಾ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಿಗೆ ಅದನ್ನು ಅಪ್ಲೈ ಮಾಡ್ಕೊಂಡು ರಿಸರ್ಚ್ ಮಾಡಬಹುದು. ಸೊ ಇದು ಇನ್ಫಾರ್ಮೇಷನನ್ನು ಯಾವ ರೀತಿ ಕಲೆಕ್ಟ್ ಮಾಡ್ತದೆ ಅಂದ್ರೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆ್ಯಸ್ ವೆಲ್ ಆಸ್ ಅಬ್ಸರ್ವೇಷನ್ ಮುಖಾಂತರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದ್ರಿಂದ ಸೊ ಇಟ್ ಈಸ್ ಅ ಎಂಪಿರಿಕಲ್ ರಿಸರ್ಚನ್ನು ಅಪ್ಲೈ ಮಾಡ್ಕೊತದೆ ಅಂತ ಹೇಳ್ಬೋದು. ಯಾವುದು ರಿಸರ್ಚ್ ಬಿಕಾಸ್ ಆಫ್ ಡೈರೆಕ್ಷನ್ ಆಫ್ ಅವರ್ ರಿಸರ್ಚ್ ವರ್ಕ್. ಒಬ್ಬ ರಿಸರ್ಚರ್ಗೆ ಒಂದು ಡೈರೆಕ್ಷನ್, ಒಂದು ಇನ್ಫಾರ್ಮೇಷನ್ ಕೊಡೋಕೆ ಯಾವುದು ಎಂಪಿರಿಕಲ್ ವರ್ಕ್ ಆಗ್ತದೆ ಅಂತ ಹೇಳ್ಬೋದು. ಸೊ ಅವ್ರಿಗೆ ಯಾವುದೇ ಒಂದು ಡೈರೆಕ್ಷನ್ಸ್ ಇರುವುದಿಲ್ಲ, ಅದನ್ನು ರಿಯಲ್ ಲೈಫ್ ಒಳಗೆ ಅಪ್ಲೈ ಮಾಡಿಕೊಂಡು ಫಾರ್ಮುಲೇಟೆಡ್ ಹೈಪೋಥಿಸಿಸ್ ಅಪ್ಲೈ ಮಾಡಿ ಫಾರ್ಮುಲೇಟೆಡ್ ಹೈಪೋಥಿಸಿಸ್ ಮಾಡಿ ನಂತರ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ರಿಸರ್ಚ್ದಾಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಜನರಲೈಸಬಿಲಿಟಿ ಅಂದರೆ ಇಟ್ ಈಸ್ ಡಿಫೈನ್ ಆನ್ ದ ಎಕ್ಸಿಕ್ಯೂಷನ್ ಆಫ್ ರಿಸರ್ಚ್ ಫೈಂಡಿಂಗ್ಸ್ ಆ್ಯಂಡ್ ಕನ್ಕ್ಲೂಷನ್ಸ್. ನಾವು ರಿಸರ್ಚ್ ಮಾಡಿದ ನಂತರ ನಾವೇನು ಸ್ಯಾಂಪಲನ್ನು ಕಲೆಕ್ಷನ್ ಮಾಡಿರ್ತಾವಲ್ಲ ಅದನ್ನು ಲಾರ್ಜ್ ಸ್ಯಾಂಪಲಿಗೆ ಅಪ್ಲೈ ಮಾಡೋದನ್ನು ನಾವೇಂತೀವಿ ಜನರಲೈಸಬಿಲಿಟಿ. ಸೊ ಪೀಸ್ ಆಫ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರ್ತೀವಿ ಅದನ್ನು ಜನರಲೈಸ್, ಇಟ್ ಮೀನ್ಸ್ ಬ್ರಾಡರ್ ವೈಡ್ ಒಂದು ರೇಂಜ್ ಒಳಗೆ ಅದನ್ನು ಅಪ್ಲೈ ಮಾಡಿದ್ವಿ ಅಂದ್ರೆ ಸಿಚುವೇಶನ್ ಒಳಗೆ ಅದನ್ನು ಹೇಳಿದ್ವಿ ನಾವು ಏನಂತೀವಿ ರಿಸರ್ಚ್ ಅಂತ ಹೇಳ್ತೀವಿ. ಸೊ ಜನರಲೈಸಬಿಲಿಟಿ ಅಂದ್ರೆ ಇಟ್ ಮೆಜರ್ ದ ಹೌ ಟು ಯೂಸ್ಫುಲ್ ದ ರಿಸಲ್ಟ್ ಆಫ್ ಸ್ಟಡಿ. ನಾವೇನು ಒಂದು ರಿಸಲ್ಟ್ ಸ್ಟಡಿ ಮಾಡಿ ರಿಸಲ್ಟ್ ಬಂದಿರ್ತದಲ್ಲ ಅದನ್ನು ಯಾವ ಥರ ನಾವು ಬ್ರಾಡರ್ ಗ್ರೂಪಿಗೆ ಅದನ್ನು ಅಪ್ಲೈ ಮಾಡ್ತೀವಿ, ಆ ಸಿಚುವೇಶನ್ಗೆ ಯಾವ ಥರ ನಾವು ಅಪ್ಲೈ ಮಾಡ್ತೀವಿ ಅಂತ ಹೇಳೋದನ್ನು ನಾವೇನಂತೀವಿ ಜನರಲೈಸಬಿಲಿಟಿ ಅಂತ ಹೇಳ್ತೀವಿ. ರಿಸರ್ಚ್ ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ನಂತರ ಟೈಪ್ಸ್ ಆಫ್ ರಿಸರ್ಚ್ ಆನ್ ದ ಬೇಸಿಸ್ ಆಫ್ ಅಪ್ಲಿಕೇಶನ್, ಪ್ಯೂರ್ ರಿಸರ್ಚ್ ಆರ್ ಬೇಸಿಕ್ ರಿಸರ್ಚ್ ಆರ್ ಫಂಡಮೆಂಟಲ್ ರಿಸರ್ಚ್. ಸೊ ದೀಸ್ ಆರ್ ಸಿಮಿಲರ್ ವರ್ಡ್. ಅದೇ ರೀತಿಯಾಗಿ ಅಪ್ಲೈಡ್ ರಿಸರ್ಚ್ ಇವೆಲ್ಲ ಏನು ಆನ್ ದ ಬೇಸಿಸ್ ಆಫ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಆನ್ ದ ಬೇಸಿಸ್ ಆಫ್ ಅಬ್ಜೆಕ್ಟಿವ್ಸ್ ಎಕ್ಸ್ಪ್ಲೋರೇಟರಿ ರಿಸರ್ಚ್, ಡಿಸ್ಕ್ರಿಪ್ಟಿವ್ ರಿಸರ್ಚ್, ಕ್ಯಾಜುವಲ್ ರಿಸರ್ಚ್. ಇವನ್ನೆಲ್ಲ ಇನ್ ಡೆಪ್ತ್ ಆಗಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಯಾಕಂದರೆ ಇದು ಟಾಪಿಕ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇಟ್ ಇಸ್ ಬಗ್ಗೆ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡೋಣ. ಆನ್ ದ ಬೇಸಿಸ್ ಆಫ್ ಎಕ್ಸ್ಟೆಂಟ್ ಆಫ್ ಥಿಯರಿ, ಥೆರಾಟಿಕಲ್ ರಿಸರ್ಚ್ ಮತ್ತು ಎಂಪಿರಿಕಲ್ ರಿಸರ್ಚ್. ಅಗೇನ್ ಆನ್ ದ ಬೇಸಿಸ್ ಆಫ್ ಟೈಮ್ ಡೈಮೆನ್ಷನ್, cross sectional research, longitudinal research, time series research, panel study research, coherent study research. These are the types of research. ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ ಡೆಪ್ತ್ ಆಗಿ ಒಂದೊಂದು ಸ್ಟಡಿ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.